ರೇಷ್ಮೆ ಇಲಾಖೆ ಕಾರ್ಖಾನೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ಮೃತಪಟ್ಟ ನೌಕರಗಳ ಅವಲಂಬಿತರಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಮಾಡುವುದನ್ನು ಸ್ಥಗಿತಗೊಳಿಸುವುದರಿಂದ ಉಂಟಾಗಿರುವ ಸಮಸ್ಯೆ ಬಗ್ಗೆ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಓಕೆ. ಹಿಂದೆ ಕ್ಯಾಬಿನೆಟಲ್ಲಿ 4 ಜನಕ್ಕೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಕೊಡಬೇಕು ತೀರ್ಮಾನ ಆಗಿದೆ. ಬಟ್ ಅದು ಇದುವರೆಗೆ ಅವ್ರು ಕೆಲಸಕ್ಕೆ ತಗೊಂಡಿಲ್ಲ, ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಅವ್ರನ್ನ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಿ ಅದನ್ನು ಮುಂದೆ ಕೆಲಸಕ್ಕೆ ಹೋಗೋಕೆ ಏನಿದೆ ಅವಕಾಶ ತೊಂದರೆ ಅಂತ ಕೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರಲ್ಲಿ ಮಾನ್ಯ ಸಚಿವರು ಹೇಳಿದ ಹಾಗೆ 23 ಮಾರ್ಚ್ 2018 ಸಚಿವ ಸಂಪುಟ ಸಭೆಯಲ್ಲಿ ಇದೊಂದು ಬಗ್ಗೆ ಸರ್ಕಾರ ನಿರ್ಣಯವನ್ನು ಕೈಗೊಂಡಿದೆ. ಮಾನ್ಯ ಅಧ್ಯಕ್ಷರೇ, ವಿಷಯ ಸಂಖ್ಯೆ 376/2018 ಸರ್ಕಾರಿ ರೇಷ್ಮೆ ಕಾರ್ಖಾನೆ ಕಾರ್ಯನಿರ್ವಹಿಸುವ ಮೃತಪಟ್ಟ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಕುರಿತು ಅಂತೇಳಿ ನಿರ್ಣಯ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವ ಸಂಪುಟ ಟಿಪ್ಪಣಿ ಖಂಡಿಕೆ 11/2 ಒಳಗೊಂಡಿರುವ ಪ್ರಸ್ತಾವನೆಗಳು ಸಚಿವ ಸಂಪುಟ ಅನುಮೋದಿಸಿತ್ತು. ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಪ್ರಪೋಸಲ್ ಕಂಟೈನ್ಡ್ ಇನ್ ಪ್ಯಾರಾ 11/2 ಆಫ್ ದಿ ಕ್ಯಾಬಿನೆಟ್ ನೋಟ್ ಅಂತಕ್ಕಂಥದ್ದು ಇದೆ. ಆದರೂ ಕೂಡ ಇವರಿಗೆ ಉಳಿದಂಥವ್ರಿಗೆ ಸುಮಾರು 86 ಜನಕ್ಕೆ ಉದ್ಯೋಗವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂದು 83 ಜನಕ್ಕೆ, ಇನ್ನು ಉಳಿದಂಥವ್ರಿಗೆ ಅದು ಅವಕಾಶ ಆಗಿಲ್ಲ. ಹಾಗಾಗಿ ಈ ಅಧಿಕಾರಿಗಳು ಉದ್ಯೋಗ ನೀಡಿರುವುದಿಲ್ಲ. ಒಟ್ಟಾರೆಯಾಗಿ ಸಂವಿಧಾನ 14ನೇ ವಿಧಿಯನ್ನು ಇವರು ಉಲ್ಲಂಘಿಸುತ್ತಾರೆ ಅಂತಕ್ಕಂಥದ್ದನ್ನು ನಾನು ಸದನ ಗಮನಕ್ಕೆ ತರಬಯಸ್ತೇನೆ. ಇವರಿಗೆ ನ್ಯಾಯಯುತವಾದ ರೀತಿಯಲ್ಲಿ ಅನುಕಂಪದ ಮೇಲೆ ಉದ್ಯೋಗವನ್ನು ಕೊಡುವಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು, ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ. ಮಾನ್ಯ ಅಧ್ಯಕ್ಷ, ನಾನು ಆಗಲೇ ಹೇಳಿದ್ದೇನೆ ಅಧ್ಯಕ್ಷ, ಇದು ಯಾಕೆ ಅವ್ರು ರಿಜೆಕ್ಟ್ ಮಾಡಿದೆ ಅಂತ ಗೊತ್ತಿಲ್ಲ. ಏನೋ 5 ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ ಏನಾಗಿದೆ ಅಂತ ತಿಳಿದ ಅವ್ರಿಗೆ ಏನು ಅವಕಾಶ ಆಗುತ್ತೆ ಮಾಡ್ಕೊಂಡು. ಗೋಪಾಲ್ ಕೃಷ್ಣ ಬೇಲೂರು. ಮಾನ್ಯ ಅಧ್ಯಕ್ಷ, ಒಂದು ನಿಮಿಷ. ಇದಕ್ಕೆ ಉಪಸಂಪುಟ ಇದು ಕಮಿಟಿ ಫಾರ್ಮ್ ಆಗಿತ್ತು. ಹಿಂದೆ ಚಂದ್ರಪ್ರಭಾ ಅವರಿದ್ದಾಗ ಅವರಿಗೆ ACS ಆಗಿದ್ದ ಸಂದರ್ಭದಲ್ಲಿ ಒಂದು ಕಮಿಟಿ ರೆಕಮೆಂಡೇಶನ್ ಕೂಡ ಆಗಿ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಡಿಸಿಷನ್ ಇರೋದು. ಅದು ಸ್ವಲ್ಪ ಹೇಳಿದ್ರು ಅವರಿಗೆ. ಪ್ಲೀಸ್ ರೀಎಕ್ಸಾಮಿನ್ ದಟ್ ಇಶ್ಯೂ ಆ್ಯಂಡ್ ಪ್ಲೀಸ್ ಜಸ್ಟಿಫೈ ದಿ ಕಾಸ್ಟ್.